ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಇನ್ಫಾರ್ಮೇಟಿವ್ ಮತ್ತು ಯೂಸ್ಫುಲ್ ಆದಂಥ ವಿಡಿಯೋ ಹೌಸ್ ವೈಫ್ಗಾಗಿರ್ಬೋದು ಅಥವಾ ವರ್ಕಿಂಗ್ ವುಮೆನ್ಗಾಗಿರ್ಬೋದು, ಬರೀ ಲೇಡೀಸ್ಗಷ್ಟೇ ಅಂತಲ್ಲ, ಈ ಚಿಕ್ಕ ಮಕ್ಕಳಿಂದ ಹಿಡಿದು ಜೆಂಟ್ಸ್ ಲೇಡೀಸ್ ಎಲ್ಲರಿಗೂ ಅನ್ವಯಿಸುವಂಥ ಒಂದು ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ. ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡೋದು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಏನಾದರೂ ಸಾಧನೆ ಮಾಡಬೇಕಂದ್ರೆ, ನಾವೇನಾದರೂ ಸಾಧಕರಾಗಬೇಕಂದ್ರೆ ಸತತ ಪ್ರಯತ್ನ ಇದ್ದರೆ ಮಾತ್ರ ನಾವೇನಾದರೂ ಸಾಧನೆ ಮಾಡೋಕ್ಕಾಗತ್ತಂತೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾವೇನೋ ಸಾಧಕರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ನಾವು ಯಾವಾಗಲೂ ಬ್ಯುಸಿಯಾಗಿರಬೇಕು, ಅಥವಾ ನಮ್ಮ ಲೈಫಲ್ಲಿ ನಾವು ಒಂದು ಸ್ಟೆಪ್ ಮುಂದೆ ಬರಬೇಕು, ನಮ್ಮ ಜೀವನನ ನಾವು ಚೆನ್ನಾಗಿ ರೂಪಿಸ್ಕೊಳ್ಬೇಕು ಅಂದರೆ ಫಸ್ಟು ನಾವು ನಮ್ಮಲ್ಲಿ ಬದಲಾವಣೆಯನ್ನು ಮಾಡ್ತಾ ಹೋಗಬೇಕು. ಯಾವಾಗ ನಮ್ಮಲ್ಲಿ ಬದಲಾವಣೆಗಳಾಗ್ತಾ ಹೋಗುತ್ತೋ ಆವಾಗ ನಮ್ಮ ಲೈಫ್ ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಒಂದು ಒಳ್ಳೆ ಉನ್ನತ ಮಟ್ಟದಲ್ಲಿರ್ತೀವಿ ಮತ್ತು ನಮಗೆಲ್ಲರೂ ಕೂಡ ಬೆಲೆ ಕೊಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾದರೆ ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಒಂದು 15 ಸೂತ್ರಗಳನ್ನು ಹೇಳ್ಕೊಡ್ತೀನಿ. ನೀವು ಮಾಡಿ, ನಾನು ಮಾಡ್ತಿದ್ದೀನಿ. ಸೊ ನೀವು ಮಾಡಿ, ಆವಾಗ ನೀವು ಒಂದು ಉನ್ನತ ಮಟ್ಟಕ್ಕೆ ಹೋಗ್ತೀರಾ, ನಿಮಗೂ ಒಂದು ಒಳ್ಳೆಯ ಸ್ಥಾನಮಾನಗಳು ಬರುತ್ತೆ, ಪ್ರಪಂಚದಲ್ಲಿ ನಿಮಗೂ ಒಂದು ಒಳ್ಳೆಯ ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ತೀನಿ. ಆ 15 ಸೂತ್ರಗಳು ಯಾವುದ್ಯಾವುದು ಅಂತ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಫಸ್ಟ್ ಸೂತ್ರ ಬಂದು ಸ್ಟೇ ಆ್ಯಕ್ಟಿವ್ ಅಂದರೆ ನೀವು ಯಾವಾಗಲೂ ಆ್ಯಕ್ಟಿವ್ ಆಗಿರೋಕ್ಕೆ ಕಲೀರಿ. ಫಸ್ಟು ತಲೆಯಲ್ಲಿ ಏನೇ ವಿಚಾರಗಳಿದ್ರೂ ಅದನ್ನು ತಲೆಯಿಂದ ತೆಗೆದು ಆಚೆ ಹಾಕಿ ಸ್ಟೇ ಆ್ಯಕ್ಟಿವ್ ಆಗಿರೋದನ್ನು ಕಲ್ತ್ಕೊಳ್ಬೇಕು. ಹೆಂಗಂದರೆ ಕೆಲವು ಸಲ ಸೋಮಾರಿತನ ಬರುತ್ತಪ್ಪಲ್ಲ, ಬಟ್ ಅದೇ ಕಂಟಿನ್ಯೂ ಆಗೋದು ನಮ್ಮ ಸಾಧನೆಗೆ ಅಡ್ಡಿ ಆಗುತ್ತೆ. ಹಾಗಾಗಿ ಫಸ್ಟು ನಾವು ಆ್ಯಕ್ಟಿವ್ ಆಗಿರಬೇಕು. ಕೂತಲ್ಲೇ ಕೂತ್ಕೊಳ್ಳೋದು, ಮಲಗದಲ್ಲೇ ಮಲಗೋದು, ಸುಮ್ಮನೆ ಬೇಕಾಬಿಟ್ಟು ಇರೋದು, ಈ ಥರ ಮಾಡ್ತಾ ಇದ್ದರೆ ನಮ್ಮ ಆ್ಯಕ್ಟಿವ್ನೆಸ್ಸು ಕುಗ್ಗುತ್ತಾ ಹೋಗುತ್ತೆ. ಆ್ಯಂಡ್ ನಾವು ಬೇರೆ ಏನು ಹೊಸತನವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇದು ಫಸ್ಟು ಸೂತ್ರ. ಸೊ ಪ್ರತಿಯೊಬ್ಬರು ಸ್ಟೇ ಆ್ಯಕ್ಟಿವ್. ಯಾವಾಗ ನಾವು ಎಷ್ಟೇ ಆ್ಯಕ್ಟಿವ್ ಆಗ್ತೀವೋ ಅಷ್ಟು ನಮ್ಮ ಜೀವನ ಒಂದು ಉನ್ನತ ಮಟ್ಟಕ್ಕೆ ಬದಲಾವಣೆ ಆಗ್ತಾ ಹೋಗುತ್ತೆ. ಸೆಕೆಂಡ್ ಸೂತ್ರ ಬಂದು ಸರ್ಚ್, ವರ್ಕ್ ಆ್ಯಂಡ್ ಡೂ ಅಂತ. ಅಂದರೆ ನಾವು ಏನಾದರೂ ಕೆಲಸಗಳನ್ನು ಹುಡುಕಿ ಮಾಡ್ತಿದ್ರೆ ಮಾಡೋಕ್ಕೆ ಎಷ್ಟೊಂದು ಕೆಲಸ ಇರುತ್ತೆ. ಸಮ್ಟೈಮ್ ನಮಗೆ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲ್ಲ, ಬಟ್ ನಾವು ಮಾಡ್ತಾಯಿದ್ರೆ ಎಷ್ಟೊಂದು ಕೆಲಸಗಳಿರುತ್ತೆ. ಅಂದರೆ ಅದು ನಾವು ಮಾಡ್ತಾ ಇದ್ರೂ ಕೂಡ ಮುಗಿಯಲ್ಲ, ಅಷ್ಟು ಕೆಲಸಗಳಿರುತ್ತೆ. ಸೊ ಹಾಗಾಗಿ ನಮ್ಮ ಮೈಂಡನ್ನು ಖಾಲಿ ಬಿಡಬಾರ್ದು ಅಥವಾ ನಮ್ಮ ಮನಸ್ಸು ಹಾಳು ಮಾಡ್ಕೋಬಾರ್ದು. ಅಂದರೆ ನಾವು ಹೆಚ್ಚಾಗಿ ಕೆಲಸಗಳನ್ನು ಹುಡುಕಿ ಕೆಲಸಗಳನ್ನು ಮಾಡ್ತಾ ಇರಬೇಕು. ಆವಾಗ ನಮ್ಗೆ ಯಾವುದೇ ರೀತಿ ನಮ್ಮ ತಲೆಯಲ್ಲಿ ನೆಗೆಟಿವ್ ವಿಚಾರಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಇದು 2ನೇ ಸೂತ್ರ. 3ನೇ ಸೂತ್ರ ಹೆಲ್ಪ್ ಅದರ್ಸ್. ಅಂದರೆ ಈಗ ನೀವು ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇನ್ಯಾರೋ ಆಗಿರ್ಬೋದು, ಅವರಿಗೆ ಏನೋ ಮನೇಲೇ ಈಗ ಯಾರೋ ಅತ್ತೆ ಏನೋ ಕೆಲಸ ಮಾಡ್ತೇವೆ, ಹೋಗಿ ಅವ್ರಿಗೊಂದು ತರಕಾರಿ ಕಟ್ ಮಾಡಿಕೊಡೋದು, ಅವ್ರು ಮಾಡ್ತಿದ್ದಾರೆ ನಾನು ಯಾಕೆ ಮಾಡೋಣ ಅನ್ನೋದಕ್ಕಿಂತ ಹೋಗಿ ಇನ್ನೊಬ್ಬರಿಗೆ ನಾವು ಹೆಲ್ಪ್ ಮಾಡೋದ್ರಲ್ಲೂ ಕೂಡ ನಾವು ಸದಾ ಆ್ಯಕ್ಟಿವ್ ಆಗಿರ್ತೀವಿ. ನಮ್ಮ ಮೈಂಡು ಯಾವಾಗಲೂ ಒಂಥರ ಪಾಸಿಟಿವ್ ವೈಬಿಂದ ಕೂಡಿರುತ್ತೆ. ಸೊ ನಾವು ಬೇರೆಯವರಿಗೆ ಬೇರೆ ಯಾವ ಥರದಲ್ಲಾದರೂ ದಿನ ನಾವು ಏನಾದರೂ ಒಂದು ಚೂರು ಹೆಲ್ಪನ್ನು ಮಾಡ್ತಾ ಇರಬೇಕು. ಆ ಹೆಲ್ಪ್ ಮಾಡೋದ್ರಿಂದ ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ರಿಲೇಷನ್ಶಿಪ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಇದು ಕೂಡ ನಮ್ಮ ಮನಸ್ಸನ್ನು ಹಾಳು ಮಾಡೋದಿಲ್ಲ. ಸೊ ಯಾವಾಗಲೂ ನಾವು ಆ್ಯಕ್ಟಿವ್ ಆಗಿರಲಿಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ. ಇದು 3ನೇ ಸೂತ್ರ. ಈಗ 4ನೇ ಸೂತ್ರ ಯಾವುದು ಅಂದರೆ ಅಪ್ಡೇಟ್ ಯುವರ್ ಸೆಲ್ಫ್. ನಾವು ಯಾವಾಗಲೂ ಒಂದಕ್ಕೆ ಸ್ಟಿಕಾನ್ ಆಗಿ ಕೂತ್ಕೋಬಾರ್ದು. ಲೈಫಲ್ಲಿ ಅಪ್ಡೇಟ್ ಆಗ್ತಾ ಇರಬೇಕು, ಏನೋ ಒಂದು ಚೇಂಜಸ್ ಮಾಡ್ತಾ ಇರಬೇಕು ನಮ್ಮ ಲೈಫಲ್ಲಿ. ಯಾಕಂದರೆ ಇವತ್ತಿನ ಒಂದು ಕಾಂಪಿಟೇಷನ್ ಜಗತ್ತು ಥರ ಇದು. ಇವತ್ತು ಹೆಂಗೆ ಬೆಳವಣಿಗೆ ಆಗ್ತಾ ಇದೆ ಜಗತ್ತು ಅಂತ ನಾವು ಪ್ರತಿದಿನ ನೋಡ್ತಾನೆ ಇರ್ತೀವಿ. ಸೊ ಹಾಗಾಗಿ ನಾವು ಸುಮ್ಮನೆ ಬೇಜಾರು ಮಾಡ್ತಾ ಕೂತ್ಕೊಳ್ಳೋದು ಅಥವಾ ಇನ್ನೇನೋ ಮಾಡ್ತಾ ಕೂತ್ಕೊಳ್ಳೋ ಬದಲಾಗಿ ಅಪ್ಡೇಟ್ ಯುವರ್ ಸೆಲ್ಫ್. ನಾವು ಯಾವ ಥರ ಅಪ್ಡೇಟ್ ಆದರೆ ನಮ್ಮ ಜೀವನನ ನಾವು ಸರಿಯಾಗಿ ಕಟ್ಕೊಳ್ಬೋದು, ಅಥವಾ ನಮ್ಮ ಲೈಫ್ನ ನಾವು ಚೆನ್ನಾಗಿ ಲೀಡ್ ಮಾಡ್ಬೋದು, ನಮ್ಮ ಲೈಫಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ನಾವು ದಿನೇ ಹೊಸ ವಿಷಯಗಳಿಗೆ ಅಪ್ಡೇಟ್ ಆಗ್ತಾ ಹೋಗಬೇಕು. ಅವಾಗ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಏನಾದರೂ ಅಚೀವ್ ಮಾಡಲಿಕ್ಕೆ ಅದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಹೆಚ್ಚಾಗಿ ಏನು ಮಾಡಿ ಅಪ್ಡೇಟ್ ಯುವರ್ ಸೆಲ್ಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು 5ನೇ ಸೂತ್ರ ಯಾವುದು ಅಂತ ಹೇಳ್ತೀನಿ, ಸೆಟ್ ಅ ರೂಟೀನ್. ಸೊ ನಾವೇನೋ ಒಂದು ವರ್ಕಿಂಗ್ ವುಮೆನ್ ಆದರೆ ಅವ್ರದ್ದೇ ಒಂದು ಲೈಫ್ ಸ್ಟೈಲ್ ಬೇರೆ ಇರುತ್ತೆ, ಹೌಸ್ ವೈಫ್ ಆಗಿದ್ದರೆ ಅವ್ರದ್ದೇ ಒಂದು ಲೈಫ್ ಸ್ಟೈಲ್ ಬೇರೆ ಇರುತ್ತೆ. ನೀವು ಏನಿದ್ದೀರೋ ಆ ಒಂದು ಲೈಫ್ ಸ್ಟೈಲಿಗೆ ತಕ್ಕ ಹಾಗೆ ನಿಮ್ಮ ಒಂದು ರೂಟೀನ್ನ ಸೆಟಪ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಕರೆಕ್ಟ್ ಆದಂಥ ಕೆಲಸ. ಈಗ ನೋಡಿ, ಹೌಸ್ ವೈಫ್ ಏನು ಮಾಡ್ತಾರೆ,
ಇಂತಿಷ್ಟು ಗಂಟೆಗೆ ಎದ್ದೇಳಬೇಕು, ಇಂತಿಷ್ಟು ಗಂಟೆಗೆ ಇಂಥ ಕೆಲಸ ಮಾಡಬೇಕು, ಅವ್ರದ್ದೊಂದು ರುಟೀನ್ ಅವ್ರ ಥರ ಇರುತ್ತೆ. ವರ್ಕಿಂಗ್ ವುಮೆನಿಗೆ 9 ಗಂಟೆಗೆ ನಾನೀಗ ಸ್ಕೂಲ್ ಇದ್ದಾಗ, ನಾನು ಟೀಚರ್ ಆಗಿದ್ದಾಗ ಬೆಳಗ್ಗೆ ಬ್ರೇಕ್ಫಾಸ್ಟು ಲಂಚು ಏನೋ ಮಾಡ್ಕೊಳ್ಳೇಬೇಕು. ಅದು ಆ್ಯಸ್ ಯೂಶುವಲ್ ರುಟೀನ್ ನಮ್ಮದು. ಇಷ್ಟು ಗಂಟೆಗೆ ನಾವು ವರ್ಕಿಗೆ ಹೋಗ್ಬೇಕಂದ್ರೆ ನಮ್ಮದೊಂದು ರುಟೀನ್ ಸೆಟಪ್ ಮಾಡ್ಕೊಂಡಿರ್ಬೇಕು. ಸೊ ಮನೆಯಲ್ಲೇ ಇರ್ತೀವಿ ಅಂದರೂ ಕೂಡ ಹೌಸ್ ವೈಫು ಇಂತಿಷ್ಟು ಟೈಮ್ಗೆ ಇಂತಿಂಥ ಕೆಲಸ ಮಾಡ್ಕೋತೀನಿ ಅನ್ನೋ ಒಂದು ಸೆಟಪ್ನ ಅವರು ರುಟೀನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಆವಾಗ ಎಲ್ಲೂ ಕೂಡ ಯಾವ ಕೆಲಸಕ್ಕೂ ತೊಂದರೆ ಆಗಲ್ಲ, ಆರಾಮಾಗಿ ಕೆಲಸಗಳು ಹೋಗ್ತಾ ಇರುತ್ತೆ. ಮತ್ತು ಅವರು ಒಂದು ಏನಾದರೂ ಬೇರೆ ಎಕ್ಸ್ಟ್ರಾ ಏನಾದರೂ ಮಾಡಲಿಕ್ಕೆ ಆ ಒಂದು ರುಟೀನು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದು 5ನೇ ಸೂತ್ರ. ಇನ್ನು ಲಿಸ್ಟ್. ಏನಾದರೂ ಒಂದು, ಯಾಕಂದರೆ ನಾವು ಈಗೇನೋ ಮಾಡ್ಬೇಕಂತ ಅಂದ್ಕೊಂಡಿರ್ತೀವಿ, ಇನ್ನೊಂದು ಅರ್ಧ ಗಂಟೆ ಕಳೆದೋದ್ರೆ ನಮ್ಗೆ ತಲೆಯಲ್ಲೇ ಇರಲ್ಲ. ಸೊ ಹಾಗಾಗಿ ನಾಳೆ ಏನು ಕೆಲಸ ಮಾಡಬೇಕು ಹಿಂದಿನ ದಿನವೇ ಅಟ್ಲೀಸ್ಟ್ ನಮ್ಮ ಮೈಂಡಲ್ಲಿ ಲಿಸ್ಟ್ ಮಾಡ್ಕೊಳ್ಬೋದು, ಇಲ್ಲ ನಮ್ಮ ಮೊಬೈಲ್ ನೋಟ್ ಪ್ಯಾಡಲ್ಲಿ ಲಿಸ್ಟ್ ಮಾಡ್ಕೊಳ್ಬೋದು, ಇಲ್ಲ ಒಂದು ಪೇಪರಲ್ಲಿ ನಾವು ಲಿಸ್ಟ್ ಮಾಡ್ಕೊಳ್ಬೋದು. ಮೇಯ್ನ್ಲಿ ಏನು ಮಾಡೋ ಅಂಥ ಕೆಲಸ ಇದೆ. ಸೊ ನಮ್ಮದು ಹೆವಿ ಕೆಲಸ ಏನಿದೆ ನಮ್ಮ ಮನೆಯಲ್ಲಿ, ಸೊ ಯಾವ ಕೆಲಸ ನಮಗೆ ಹೆವಿ, ಈಗೇನೋ ಒಂದು ಪರ್ಸ್ನಲ್ ವರ್ಕ್ ಮೇಲೆ ಆಚೆ ಹೋಗೋದಿರುತ್ತೆ. ಸೊ ಅದಕ್ಕೆ ಎಷ್ಟೊತ್ತು ಹೋಗಬೇಕು, ಎಷ್ಟು ಡ್ಯೂರೇಷನಲ್ಲಿ ಹೋಗಿ ಬರ್ತೀವಿ, ಪ್ರತಿಯೊಂದನ್ನು ನೀವು ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟು ಕೂಡ ಹೆಲ್ಪ್ ಆಗುತ್ತೆ. ಸೊ ಇಂಥ ಕೆಲಸ ನಾನು ಇವತ್ತಿಷ್ಟು ಕೆಲಸ ಮುಗಿಸ್ಬೇಕು, ಈಗೇನೋ ಒಂದು ಮನೆ ಡೀಪ್ ಕ್ಲೀನಿಂಗ್ ಆಗಿರ್ಬೋದು, ಅಥವಾ ಬಟ್ಟೆ ವಾಶ್ ಆಗಿರ್ಬೋದು, ಇಲ್ಲ ಡಿಫ್ರೆಂಟ್ ಆದಂಥ ಏನಾದರೂ ರೆಸಿಪಿ ಅಡುಗೆಗಳು ಮಾಡೋದಿದ್ರೆ, ಸೊ ಈ ಥರ ಮಾಡಬೇಕು. ಏನೇ ಒಂದು ಕೆಲಸ ಇದೆ ಅಂದರೂ ಕೂಡ ನೀವು ಅದನ್ನು ಆದಷ್ಟು ಲಿಸ್ಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮ್ಮ ರುಟೀನ್ ಸರಿಯಾಗಿ ಹೋಗುತ್ತೆ ಆ್ಯಂಡ್ ಅದು ನಿಮ್ಮ ಟೈಮ್ ಮ್ಯಾನೇಜ್ಮೆಂಟನ್ನು ತೋರಿಸುತ್ತೆ. ಸೊ ಇದು ಕೂಡ ನೀವು ಮಾಡ್ಬೋದು. 7th ಸೂತ್ರ ಬಂದು ಹಾಬಿ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಹಾಬಿ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಟೈಮ್ ಸಾಕಾಗೋದಕ್ಕೆ ಅಥವಾ ಇನ್ನೇನೋ ಕೆಲಸದ ಒತ್ತಡನೋ ಅಥವಾ ಸೋಮಾರಿತನದಂದ್ರೆ ಅದೇ ಏನೋ ಒಂದು ಬೇಜವಾಬ್ದಾರಿಯಿಂದ ನಮ್ಮಲ್ಲಿರುವಂಥ ಒಂದು ಹಾಬಿಗಳನ್ನು ನಾವು ಬಿಟ್ಬಿಡ್ತೀವಿ. ಕೆಲವರಿಗೆ ಪೇಂಟ್ ಮಾಡೋದು ಇಷ್ಟ ಇರುತ್ತೆ, ಕೆಲವ್ರಿಗೆ ಹಾಡು ಹೇಳೋದು ಇಷ್ಟ ಇರುತ್ತೆ, ಕೆಲವರು ಡಾನ್ಸು, ಕೆಲವರು ಬರೆಯೋದು ಇಷ್ಟ ಇರುತ್ತೆ, ಕವನ ಕವಿತೆಗಳು, ನಾಟಕಗಳು, ಸ್ಕ್ರಿಪ್ಟು ಈ ಥರ ಬರೆಯೋದು ಇಷ್ಟ ಇರುತ್ತೆ, ರಂಗೋಲಿ ಬಿಡಿಸೋದು ಇಷ್ಟ ಇರುತ್ತೆ, ಆರ್ಟ್ ಕ್ರಾಫ್ಟ್ ಇಷ್ಟ ಇರುತ್ತೆ. ಏನೋ ಒಂದು ಹಾಬಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದೇ ಇರುತ್ತೆ. ಸೊ ನಮ್ಮ ಆಲಸ್ಯತನದಿಂದ ಆಗಿರ್ಬೋದು, ಅಥವಾ ನಮ್ಮ ಒಂದು ಕೆಲಸ ಸರಿಯಾದ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲದೆ ಸಮಯ ಸಾಕಾಗೋದಕ್ಕೆ ನಾವು ಹಾಬಿಗಳನ್ನು ಬಿಟ್ಟಿರ್ತೀವಿ. ಇದೆಲ್ಲನೂ ನೀಟಾಗಿ ಮಾಡ್ಕೊಂಬಂದಾಗ ನಮ್ಗೆ ಇಂತಿಷ್ಟಂತ ಒಂದು ಸ್ವಲ್ಪ ಸಮಯಗಳು ಉಳಿಯುತ್ತೆ. ಏನಾದರೂ ಅಂಥ ಸಮಯ ಸಿಕ್ಕಾಗ ಏನು ಮಾಡಬೇಕು, ನಮ್ಮ ಹಾಬಿ ಏನಿದೆಯೋ ಅದ್ರ ಕಡೆ ನಾವು ಗಮನ ಕೊಡಬೇಕು. ಒಂದು ಡ್ರಾಯಿಂಗ್ ಬಿಡಿಸೋ ಹಾಬಿ ಇದ್ದರೆ ಇನ್ನೊಂದು ಒಳ್ಳೆ ಚಿತ್ರ ಬಿಡಿಸೋದಾಗಿರ್ಬೋದು, ಅಥವಾ ರಂಗೋಲಿ ಬಗ್ಗೆ ಹಾಬಿ ಇದ್ದರೆ ರಂಗೋಲಿಗಳನ್ನು ಹೊಸದನ್ನು ಕಲಿಯೋದ್ರ ಬಗ್ಗೆ ಆಗಿರ್ಬೋದು. ಈ ಥರ ಒಂದು ಹಾಬಿ ಮೈಂಡ್ ಸೆಟ್ಟನ್ನು ನೀವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ನಿಮಗೆ ಎಲ್ಲೂ ಕೂಡ ನೆಗೆಟಿವಿಟಿ ನಿಮ್ಮ ತಲೆಗೆ ಬರಲಿಕ್ಕೆ ಚಾನ್ಸೇ ಇಲ್ಲ. ಇನ್ನು 8ನೇ ಸೂತ್ರ, ರೀಡ್ ಬುಕ್ಸ್ ಅಥವಾ ಏನೋ ರೈಟಿಂಗ್. ಕೆಲವರಿಗೆ ಅದೇ ರೀಡಿಂಗ್ ಇರುತ್ತೆ, ಕೆಲವರಿಗೆ ರೈಟಿಂಗ್ ಬಗ್ಗೆ ತುಂಬ ಆಸಕ್ತಿ ಇರುತ್ತೆ, ಕೆಲವರಿಗೆ ಮೂವಿ ನೋಡೋದು ಇಷ್ಟ ಇರುತ್ತೆ, ಕೆಲವರಿಗೆ ಹಾಡು ಕೇಳೋದು ಇಷ್ಟ ಇರುತ್ತೆ. ಈ ಟೈಮನ್ನು ನೀವು ಯಾವುದಾದ್ರೂ ಒಂದಕ್ಕೆ ಯೂಸ್ ಮಾಡ್ಕೊಳ್ಬೇಕು. ಖಾಲಿ ಇದ್ದಾಗ ಸುಮ್ಮನೆ ಕೂತ್ಕೊಳ್ಬಾರ್ದು. ಇಲ್ಲ ಒಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಒಂದು ಒಳ್ಳೆ ಮೂವಿ ನೋಡೋದ್ರ ಮುಖಾಂತರ ಒಂದು ಮೈಂಡ್ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಬೋದು. ಅಥವಾ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಹ್ಯಾಂಡ್ ರೈಟಿಂಗ್ ಬರೆಯೋದಾಗಿರ್ಬೋದು, ಏನೋ ಒಂದು ಕವಿತೆ ಕವನ ಬರೆಯೋದಾಗಿರ್ಬೋದು, ಈ ಥರ. ಇಲ್ಲ ಕೆಲವರಿಗೆ ಕತೆ ಕಾದಂಬರಿ ಓದೋದು ಇಷ್ಟ ಇರುತ್ತೆ. ಅದು ಏನೋ ಒಂದು ಕತೆ ನೀವು ಒಂದಿನಕ್ಕೆ ಓದಿದ್ರು ನಿಮಗೆ ನಾಲೆಡ್ಜ್ ಗ್ರೋತ್ ಆಗುತ್ತೆ. ಸೊ ಸೆಲ್ಫ್ ಗ್ರೋವಿಂಗ್ ಇರುತ್ತೆ. ಹಾಗಾಗಿ ನೀವು ಅದನ್ನು ನೀವು ಬಳಸ್ಕೋಬೋದು. ಈ ಥರದಲ್ಲಿ ನೀವು ಮಾಡ್ಬೋದು. ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮಗೆಲ್ಲೂ ಬೇಜಾರಾಗಲ್ಲ. ಮತ್ತು ನಿಮ್ಮ ಮೈಂಡ್ ಸೆಟ್ಟು ಬೇರೆ ಥರ ನೆಗೆಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಸಮಯ ಸಿಗೋದಿಲ್ಲ. ಇದು ಕೂಡ ಒಂದು ಸೂತ್ರ, ನೀವು ಇದನ್ನು ಪಾಲಿಸ್ಬೋದು. 10ನೇ ಸೂತ್ರ ಯಾವುದಂದರೆ ಸ್ಕಿಲ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಮನುಷ್ಯನಿಗಾಗಿರಲಿ, ಈಗ ಒಂದು ಅಡುಗೆ ಮಾಡ್ತಾರಂದರೆ ಅಡುಗೆಲೂ ಒಂದು ಸ್ಕಿಲ್ ಇರುತ್ತೆ. ಒಬ್ಬರು ಟೀಚರ್ ಇದ್ದಾರೆ ಅಂದರೆ ಟೀಚಿಂಗಲ್ಲಿ ಒಂದು ಸ್ಕಿಲ್ ಇರುತ್ತೆ, ಅವ್ರದ್ದೇ ಆದಂಥ ಒಂದೊಂದು ಸ್ಕಿಲ್ ಇರುತ್ತೆ. ಈಗ ಒಬ್ಬ ಕಾರ್ಪೆಂಟರ್ ಇದ್ದಾನೆ ಅಂದರೆ ಅವನದೇ ಒಂದು ಸ್ಕಿಲ್ ಇರುತ್ತೆ, ಒಬ್ಬ ಟೈಲರ್ ಇದ್ದಾನೆ ಅಂದರೆ ಅವನದೇ ಒಂದು ಸ್ಕಿಲ್ ಇರುತ್ತೆ. ಸೊ ಹಾಗಾಗಿ ಆ ಸ್ಕಿಲ್ಲನ್ನು ಇನ್ನೂ ಜಾಸ್ತಿ ನೀವು ಇಂಪ್ರೂವೈಸೇಷನ್ ಮಾಡ್ಕೊಳ್ಬೋದು. ಆವಾಗ ನಿಮ್ಮ ಒಂದು ಪ್ರೊಫೆಷನ್ ಗ್ರೋಯಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವೇನು ವೃತ್ತಿ ಮಾಡ್ತಿದ್ದೀರೋ ಅದರ ಗ್ರೋವಿಂಗ್ ಜಾಸ್ತಿ ಆಗೋಗ್ತಾ ಹೋಗುತ್ತೆ, ಅದ್ರ ಗ್ರೋತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈಗ ನಾನು ಟೀಚರ್ ಆಗಿರೋದ್ರಿಂದ ನಾನು ಹೆಚ್ಚಾಗಿ ಟೀಚಿಂಗ್ ಸಂಬಂಧಪಟ್ಟಿದ್ರ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಅಥವಾ ಹೊಸ ಕ್ರಿಯೇಟಿವ್ ಆಗಿ ಮಕ್ಕಳಿಗೆ ಏನಾದರೂ ಆ್ಯಕ್ಟಿವಿಟಿ ಮಾಡಿಸೋದ್ರ ಬಗ್ಗೆ, ಈ ಥರದ್ದು ಏನಾದರೂ ನಾನು ತಿಳ್ಕೊಂಡಾಗ ಅದು ನನ್ನ ಪ್ರೊಫೆಷ್ನಲ್ ಗ್ರೋತ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಇನ್ನೂ ಒಳ್ಳೆಯ ಒಂದು
ಪ್ರೊಫೆಷ್ನಲಲ್ಲಿ ಒಳ್ಳೆಯ ಒಂದು ಸ್ಥಾನಕ್ಕೆ ಹೋಗಲಿಕ್ಕೆ ಅದು ನಮ್ಗೆ ಹೆಲ್ಪ್ ಮಾಡುತ್ತೆ. ಖಾಲಿ ಸಮಯವನ್ನು ನಾವು ಆ ಥರ ಒಂದು ಸ್ಕಿಲ್ಗೆ ಯೂಸ್ ಮಾಡ್ಬೋದು. ಕುಕ್ಕಿಂಗ್, ಅಡುಗೆ ಅಂದರೆ ಕೆಲವರು ಅಡುಗೆ ಮಾಡೋದಂದರೆ ಪಂಚಪ್ರಾಣ ಇರುತ್ತೆ. ಸೊ ಅಡುಗೆಯಲ್ಲಿ ಹೊಸ ಹೊಸ ರೆಸಿಪಿಗಳನ್ನು ಕಂಡು ಹಿಡಿಯೋದು ಅದು ಕೂಡ ಒಂದು ಸ್ಕಿಲ್ಲು. ಸೊ ಈ ಥರದ ಸ್ಕಿಲ್ಗಳನ್ನು ಬಳಸಿ ನೀವು ಆರಾಮಾಗಿರುವಂಥ ಟೈಮನ್ನು ಈ ಥರದಕ್ಕೆ ಬಳಸಿದಾಗ ನಿಮ್ಮ ಸೆಲ್ಫ್ ಗ್ರೋಯಿಂಗ್ ಆಗುತ್ತೆ. ಆ್ಯಂಡ್ ಪ್ರೊಫೆಷ್ನಲಲ್ಲಿ ಏನಾದರೂ ಗ್ರೋತ್ ಮಾಡ್ಕೋಬೇಕಂದ್ರೆ ಆ ಪ್ರೊಫೆಷ್ನಲ್ಗೆ ತಕ್ಕ ಹಾಗೆ ಕೂಡ ನೀವು ಗ್ರೋಯಿಂಗ್ನ ಮಾಡ್ಕೊಳ್ಬೋದು. ಸೆಲ್ಫ್ ಕೇರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಫ್ಯಾಮಿಲಿ ಇನ್ನೊಂದು ಸೊಸೈಟಿನೋ ಇನ್ನೊಂದು ಕೆಲಸನೋ ಅಂತ ಇದರಲ್ಲೇ ಯಾವಾಗಲೂ ನಾವು ನಮ್ಮ ಸಮಯವನ್ನು ಕಳೀತಾನೆ ಇರ್ತೀವಿ. ಬಟ್ ಎಲ್ಲೋ ಒಂದು ಕಡೆ ಏನು ಮಾಡ್ತೀವಿ, ನಮ್ಮ ಸೆಲ್ಫ್ ಬಗ್ಗೆ ನಮ್ಗೆ ಕೇರ್ ಇರಲ್ಲ. ಅಂದರೆ ಒಂದು ಹೆಲ್ತ್ ಕೇರ್ ಆಗಿರ್ಬೋದು ಅಥವಾ ಸ್ಕಿನ್ ಕೇರ್ ಆಗಿರ್ಬೋದು, ಯಾವುದ್ರ ಬಗ್ಗೆನೂ ನಮಗೆ ನಮ್ಮನ್ನು ನಾವು ಚೆನ್ನಾಗಿ ಕಾಣಿಸ್ಕೊಳ್ಬೇಕನ್ನೋ ಇಂಟ್ರೆಸ್ಟೇ ಕಳ್ಕೊಂಡ್ಬಿಟ್ಟಿರ್ತೀವಿ. ರೆಸ್ಪಾನ್ಸಿಬಿಲಿಟಿಗಾಗಿರ್ಬೋದು ಅಥವಾ ನಮ್ಮ ಕೆಲಸದ ಒತ್ತಡ ಆಗಿರ್ಬೋದು ಅಥವಾ ಇಂಟ್ರೆಸ್ಟೇ ಕಳ್ಕೊಂಡ್ಬಿಟ್ಟಿರ್ತೀವಿ. ಸಮ್ ಟೈಮ್ ಹೋಗು ಯಾಕೆ ಬೇಕು ಅನ್ನೋ ಥರ ಇರ್ತೀವಿ. ಸೊ ಹಾಗಾಗಿ ಯಾವಾಗಲೂ ನಾವು ಇನ್ನೊಬ್ರಿಗೋಸ್ಕರ ಬದುಕ್ತಾನೆ ಇರ್ತೀವಿ. 24/7 ನಾವು ಇನ್ನೊಬ್ಬರು ಫ್ಯಾಮ್ಲಿನೋ ಇನ್ನೊಂದು ಮತ್ತೊಂದಕ್ಕೆ ಬದುಕ್ತಾನೆ ಇರ್ತೀವಿ. ಒಂದು ಸ್ವಲ್ಪ ಸಮಯ ಆದರೂ ನಮಗೋಸ್ಕರ ನಾವು ಬದುಕೋದನ್ನು ಕಲಿಬೇಕು. ಸೆಲ್ಫ್ ಕೇರ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮನಸ್ಸಿಗೆ ಏನು ಖುಷಿ ಕೊಡುತ್ತಾ ಕೆಲಸ ಮಾಡೋದೇ ಸೆಲ್ಫ್ ಕೇರ್ ಅಂತ ನನ್ನ ಪ್ರಕಾರ. ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಮೆಡಿಟೇಷನ್ ಮಾಡೋದ್ರಿಂದ ಖುಷಿ ಸಿಗುತ್ತೆ. ಈಗ ನನಗೆ ಹಾಡು ಹೇಳೋದ್ರಿಂದ ಖುಷಿ ಸಿಗುತ್ತೆ. ನನ್ನ ಗಂಡನಿಗೆ ಮೆಡಿಟೇಷನ್ ಮಾಡೋದು, ಪೂಜೆ ಮಾಡೋದು, ಅದರಲ್ಲಿ ಅವ್ರಿಗೆ ಬುಕ್ ಓದೋದು, ಇದೆಲ್ಲ ಈ ಥರ ಅವ್ರಿಗೆ ಖುಷಿ ಕೊಡುತ್ತೆ. ನನಗೆ ಸ್ವಲ್ಪ ಬ್ಯೂಟಿ ಕಾನ್ಸಿಯಸ್ ಇದೆ. ಸೆಲ್ಫ್ ಕೇರ್ ಅಂದರೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು, ಇನ್ನೊಂದು ಮತ್ತೊಂದು, ಈ ಥರದ್ರಲ್ಲಿ ನನಗೆ ಇಂಟ್ರೆಸ್ಟ್ ಇರುತ್ತೆ. ಈ ಥರ ನಾವು ಸೆಲ್ಫ್ ಕೇರನ್ನು ಮಾಡ್ತಾ ಹೋಗಬೇಕು. ನಮ್ಮ ಸೆಲ್ಫ್ಗೆ ಏನು ಬೇಕೋ ಅದನ್ನು ನಾವು ಮಾಡ್ತಾ ಹೋಗ್ಬೇಕು. ನಮಗೇನು ಇಂಟ್ರೆಸ್ಟ್ ಇದೆಯೋ ಅದರ ಬಗ್ಗೆ ನಮ್ಮ ಬಗ್ಗೆ ನಾವು ಕಾಳಜಿ ತೊಗೋಬೇಕು. ಯಾವಾಗಲೂ ಕೆಲಸ ಇದೆಲ್ಲ ಫ್ಯಾಮಿಲಿ ಇದ್ದೇ ಇರುತ್ತೆ, ಬಟ್ ಸೆಲ್ಫ್ ಕೇರ್ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ನಮ್ಮ ಸೆಲ್ಫ್ ಕೇರ್ ಇರುತ್ತೋ ಆವಾಗ ನಮಗೆ ನಮ್ಮ ಮೈಂಡ್ ಕೂಡ ಡಿಸ್ಟರ್ಬ್ ಆಗಲ್ಲ, ನಾವು ಕೂಡ ಖುಷಿಯಾಗಿರ್ತೀವಿ, ಹ್ಯಾಪಿಯಾಗಿ ಇರ್ತೀವಿ. ಎಲ್ಲೋ ಕೇಳಿದ ನೆನಪು, ತುಂಬ ಬೇಜಾರಾದಾಗ ಏನು ಮಾಡಬೇಕು ಅಂತ ಏನೋ ಒಂದು ಸಲ ನೋಡಿದ್ದೆ ನಾನು ಯಾವುದೋ ಒಂದು ವಿಡಿಯೋದಲ್ಲಿ. ಸೊ ಅವಾಗ ಹೇಳಿದ್ರೆ ಆ ಪಾಯಿಂಟ್ ಇವಾಗ ನೆನಪು ಬರುತ್ತೆ. ಮನಸ್ಸಿಗೆ ತುಂಬ ಬೇಸರ ಆದಾಗ ಮನೆ ಕ್ಲೀನ್ ಮಾಡಬೇಕಂತೆ. ಸೊ ಮನೆ ಕ್ಲೀನ್ ಮಾಡ್ತಾ ಕೂತ್ಕೊಂಡ್ರೆ ನಮ್ಗೆ ಇಡೀ ಬೇಸರ ಹೋಗ್ಬಿಡುತ್ತೆ, ಮನೆಯೂ ಕ್ಲೀನ್ ಆಗುತ್ತೆ ಅಂತ ನಾನು ಕೇಳಿರೋದು ನೆನಪು. ಸೊ ಹಾಗಾಗಿ ಆ ಥರ ನಿಮಗೆ ತುಂಬ ಬೇಸರದ ಸಮಯಗಳು ಅಥವಾ ಬೇಜಾರಾಗ್ತಾ ಇದ್ರೆ, ಸೋಮಾರಿತನ ಬರ್ತಾ ಇದ್ರೆ, ದಯವಿಟ್ಟು ಅಂಥ ಟೈಮಲ್ಲಿ ಆದಷ್ಟು ಮನೆ ಕ್ಲೀನಿಂಗಿಗೆ ಈ ಥರದಕ್ಕೆಲ್ಲ ನೀವು ಟೈಮ್ನ ಕೊಟ್ಕೊಂಡು ಮನೆ ಕ್ಲೀನ್ ಮಾಡ್ಬೋದು. ಈ ಥರ ನಿಮ್ಮ ಮೈಂಡ್ನ ಡೈವರ್ಟ್ ಮಾಡಿಬಿಟ್ಟು ನೀವು ಹ್ಯಾಪಿಯಾಗಿ ಇರೋಕ್ಕೆ ಅದು ಕೂಡ ಹೆಲ್ಪ್ ಮಾಡುತ್ತೆ. ಹೌಸ್ ಕ್ಲೀನಿಂಗ್ ಮಾಡೋದು, ಆರ್ಗನೈಸಿಂಗ್ ಮಾಡ್ಕೊಳ್ಳೋದು, ಇದೆಲ್ಲ ನಿಮಗೆ ಒಂಥರ ಖುಷಿ ಕೊಡುತ್ತೆ. ಇದನ್ನು ಕೂಡ ನೀವು ಮಾಡಿ. ಅಲ್ಲಿ ಕೆಲವರು ವಿಡಿಯೋ ಕಂಟೆಂಟ್ ಕ್ರಿಯೇಟರ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸಮಥಿಂಗ್, ಟೆಲಿಗ್ರಾಮ್, ಏನೋ ಈ ಥರದ್ದು ಒಂದು ವಿಡಿಯೋ ಕ್ರಿಯೇಟರ್ ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗಿರ್ತೀರ. ಸೊ ಅವ್ರು ಏನು ಮಾಡ್ತೀರಾ, ನಿಮ್ಮ ವೀಡಿಯೋಸ್ ಅಂಥವ್ರು ಖಾಲಿ ಸಮಯದಲ್ಲಿ ವೀಡಿಯೋಸ್ ಕ್ವಾಲಿಟಿ ಬಗ್ಗೆ ಇರ್ಬೋದು, ನಾನು ಯಾವ ಥರ ವೀಡಿಯೋ ಮಾಡಿದರೆ ಚೆನ್ನಾಗಿರುತ್ತೆ ಅಥವಾ ನಾನು ಹೇಗೆ ವೀಡಿಯೋ ಮಾಡಿದರೆ ಚೆನ್ನಾಗಿರುತ್ತೆ, ನಾನು ಎಡಿಟಿಂಗ್ ಹೇಗೆ ಮಾಡ್ಕೋಬೇಕು, ಇಂಪ್ರೂವ್ ಯುವರ್ ವೀಡಿಯೋಸ್. ಸೊ ಇಂಪ್ರೂವ್ ಮಾಡ್ತಾ ಹೋಗ್ಬೋದು ನೀವು. ಅಂಥ ಸಮಯದಲ್ಲಿ ನೀವು ಅದರ ಬಗ್ಗೆ ಆಲೋಚನೆ ಮಾಡೋದು, ಅದ್ರ ಬಗ್ಗೆ ವೀಡಿಯೋ ಕಂಟೆಂಟ್ಗಳ ಬಗ್ಗೆ ಲಿಸ್ಟ್ ಮಾಡಿ ಇಟ್ಕೊಳ್ಳೋದು ಅಥವಾ ಪ್ಲ್ಯಾನ್ ಮಾಡೋದು, ನಿಮ್ಮ ವಿಡಿಯೋ ಎಡಿಟಿಂಗ್ ಸ್ಕಿಲ್ನ ನೀವು ಜಾಸ್ತಿ ಮಾಡ್ಕೊಳ್ಳೋದಾಗಿರ್ಬೋದು. ಈ ಥರ ಒಂದು ಹಾಬಿನ ನೀವು ರೂಢಿಸ್ಕೊಳ್ಳಿ. ಸೊ ಆವಾಗ ನೀವು ಒಳ್ಳೆ ಯೂಟ್ಯೂಬರು ಅಥವಾ ಒಳ್ಳೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗ್ತೀರಾ. ಸೊ ಹಾಗಾಗಿ ಇದು ಒಂದು ಒಳ್ಳೆ ಸ್ಕಿಲ್ಲು. ಕ್ವಾಲಿಟಿ ಫ್ಯಾಮಿಲಿ ಟೈಮ್ ಅಂತ ಅಂದರೆ ನಮ್ಮ ಪ್ರಪಂಚದಲ್ಲಿ ಎಲ್ಲ ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತ ಫಸ್ಟ್ ಇಂಪಾರ್ಟೆಂಟ್ ಫ್ಯಾಮಿಲಿ ಇಲ್ಲದೆ ಪ್ರತಿಯೊಬ್ಬ ಮನುಷ್ಯ ಇರೋಕ್ಕಾಗೋದೇ ಇಲ್ಲ. ಯಾಕಂದರೆ ನಮ್ಮ ಪ್ರತಿ ಕ್ಷಣದಲ್ಲೂ ನಮ್ಮ ಜೊತೆಗೆ ಬರೋದು ಫ್ಯಾಮಿಲಿ ಮಾತ್ರ. ಸೊ ಹಾಗಾಗಿ ಫ್ಯಾಮಿಲಿಗೆ ಒಂದೊಳ್ಳೆ ಕ್ವಾಲಿಟಿ ಆಫ್ ಟೈಮ್ನ ಸ್ಪೆಂಡ್ ಮಾಡಬೇಕು. ಅಟ್ಲೀಸ್ಟ್ ಒಂದು ಟೈಮ್ ಊಟ ಜೊತೆ ಕುತ್ಕೊಂಡು ಮಾಡೋದು, ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡೋದು, 10 ನಿಮಿಷ ಫ್ಯಾಮಿಲಿಯವ್ರ ಜೊತೆ ಮಾತಾಡೋದು, ಅಥವಾ ಒಂದು 10 ನಿಮಿಷ ಎಲ್ಲ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿ ಬರೋದು. ಈ ಥರದ ಒಂದು ಗುಣಗಳನ್ನು ನಾವು ರೂಢಿಸ್ಕೊಂಡಾಗ ನಮ್ಮ ಒಂದು ರಿಲೇಷನ್ಶಿಪ್ ಇನ್ನೂ ಜಾಸ್ತಿ ಹೆಚ್ಚಾಗಿ ಬಿಲ್ಡ್ ಆಗುತ್ತೆ. ಸಾಮಾನ್ಯವಾಗಿ ಹೇಳ್ತಾರೆ, ಈಗ ಇತ್ತೀಚಿನ ಒಂದು ಮದುವೆ ಆಗಿರ್ಬೋದು, ಗಂಡ ಹೆಂಡತಿ ಸಂಬಂಧಗಳಾಗಿರ್ಬೋದು, ಆ ಬಾಂಡಿಂಗ್ ಯಾಕೆ ಹೋಗ್ತಾ ಇದೆ. ಹಳೆ ಕಾಲದಲ್ಲಿ ನಾವು ನೋಡ್ಬೋದು, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋರು, ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡೆಯೋರು, ಒಟ್ಟಿಗೆ ಕೂತ್ಕೊಂಡು ನಗಾಡೋರು, ಒಟ್ಟಿಗೆ ಕೂತ್ಕೊಂಡು ಕಷ್ಟಗಳು ಬಂದರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡೋರು. ಬಟ್ ಇವಾಗ ಆ ಸ್ಪೇಸು ಇಲ್ಲವೇ ಇಲ್ಲ. ಪ್ರತಿಯೊಬ್ಬರು ಈಗ ಪ್ರೈವಸಿ ಇದ್ದೀವಂದ್ರೂ ಕೂಡ ಆ ಸ್ಪೇಸ್ ಇರೋದಿಲ್ಲ.
ಎಷ್ಟು ಜನ ಇವಾಗ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ, ಮಾಡೋದೇ ಇಲ್ಲ. ಒಟ್ಟಿಗೆ ಕೂತ್ಕೊಂಡು ಕಷ್ಟ ಸುಖಗಳನ್ನು ಎಷ್ಟೆಲ್ಲ ಮಾತಾಡೋದೇ ಇಲ್ಲ. ಸೊ ಅದಕ್ಕೆ ರಿಲೇಷನ್ಶಿಪ್ಗಳಲ್ಲಿ ಬ್ರೇಕ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಟ್ಲೀಸ್ಟ್ ಗಂಡ ಹೆಂಡತಿ ಆಗಿರ್ಬೋದು, ಮಕ್ಕಳ ಜೊತೆ ಆಗಿರ್ಬೋದು, ಒನ್ ಟೈಮ್ ಆದರೂ ಜೊತೆ ಕೂತ್ಕೊಂಡು ಊಟ ಮಾಡ್ಬೇಕಂಥೇಳಿ ನಾನು ರೀಸೆಂಟಾಗಿ ಯಾವುದೋ ಒಂದು ವಿಡಿಯೋ ನೋಡಿದೆ, ನಂಗೆ ತುಂಬ ಇಷ್ಟ ಆಯ್ತದು. ಆವಾಗ ನಮ್ಮ ಒಂದು ಬಾಂಡಿಂಗ್ ಬಿಲ್ಡ್ ಆಗ್ತಾ ಹೋಗುತ್ತೆ, ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ನಮ್ಮ ದಿನದಲ್ಲಿ ನಾವು ವರ್ಕಲ್ಲಿ ಬ್ಯುಸಿ ಇರ್ತೀವಿ, ಇನ್ನೇನೋ ಇರ್ತೀವಿ ಅಂತ ಕಾರಣಗಳಿದ್ರೂ ಕೂಡ ಒಂದು ದಿನಕ್ಕೆ ಒಂದು ಟೈಮ್ ಆದರೂ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡುವಂತಹ ಹವ್ಯಾಸವನ್ನು ನಾವು ರೂಢಿಸ್ಕೊಳ್ಬೇಕು. ಆವಾಗ ನಮ್ಮ ಒಂದು ಒಳ್ಳೆಯ ಬಾಂಧವ್ಯ ಬೆಳೀತಾ ಹೋಗುತ್ತೆ. ಮತ್ತು ಅಲ್ಲಿ ನಮಗೆ ಕೆಟ್ಟ ಆಲೋಚನೆಗಳು ಮಾಡಲಿಕ್ಕೆ ನಮಗೆ ಸಮಯನೇ ಸಿಗೋದಿಲ್ಲ. ಎಂಜಾಯ್ ಕುಕ್ಕಿಂಗ್. ಈಗ ಅಡುಗೆ ಮಾಡ್ಬೇಕಂದ್ರೆ ಏನು ಮಾಡ್ತೀವಿ, ಕೆಲವು ಸಲ ಸಾಮಾನ್ಯವಾಗಿ ಎವ್ರಿ ಡೇ ಮಾಡಿದ್ದೆ ಕೆಲಸ ಮಾಡ್ತಾ ಇದ್ದಾಗ ಪ್ರತಿಯೊಬ್ಬರಿಗೂ ಬೇಜಾರಾಗುತ್ತೆ. ನನಗೂ ಎಷ್ಟೊಂದು ಸಲ ಆಗ್ತಾ ಇರುತ್ತೆ, ಅಯ್ಯೋ ಅದೇ ಕೆಲಸ, ಅದೇ ಪಾತ್ರೆ, ಅದೇ ಅಡುಗೆ, ಈ ಥರ ಫೀಲ್ ಬಂದೇ ಬರುತ್ತೆ ಅದು ಪ್ರತಿಯೊಬ್ಬರಿಗೂ. ಬಟ್ ಎಂಜಾಯ್ ಕುಕ್ಕಿಂಗ್. ಏನಾದರೂ ಮಾಡಬೇಕಂದ್ರೆ ಹೊಸತನ ಅದನ್ನು ಏನೋ ಒಂದು ಟ್ರೈ ಮಾಡೋದು. ಆ ಟ್ರೈ ಮಾಡಿ ಫ್ಯಾಮಿಲಿಯವ್ರು ಕೊಟ್ಟಾಗ, ಆ ಫ್ಯಾಮಿಲಿಯವ್ರು ನಿಮಗೇನಾದರೂ ಒಂದು ಕಾಂಪ್ಲಿಮೆಂಟ್ ಕೊಟ್ಟಾಗ ನಿಮ್ಮಲ್ಲಿ ಒಂದು ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ. ಸೊ ನೀವು ಏನೋ ಒಂದು ಹೊಸತನ ಕಲಿತ್ರಿ ಅನ್ನೋ ಖುಷಿ ನಿಮಗೆ ಖಂಡಿತ ಬರುತ್ತೆ. ಸೊ ಹಾಗಾಗಿ ಕುಕ್ಕಿಂಗ್ನ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೇ ಮಾಡೋಕ್ಕಿಂತ ಏನಾದರೂ ಡಿಫ್ರೆಂಟ್ ಆಗಿರುವಂಥದ್ದನ್ನ ಟ್ರೈ ಮಾಡೋದು, ಅಟ್ಲೀಸ್ಟ್ ಒಂದು ಟ್ರೈ ಮಾಡೋಕ್ಕೆ ನೀವು ಶುರು ಮಾಡಿ. ಇದು ಈ ಥರ ಎಲ್ಲ ಮಾಡ್ತಾ ಇದ್ದರೆ ಹ್ಯಾಪಿನೆಸ್ಗೆ ನಿಮಗೆ ಜಾಸ್ತಿ ಜಾಗ ಇರುತ್ತೆ, ಕೆಟ್ಟ ಆಲೋಚನೆಗಳಿಗೆ ಟೈಮೇ ಇರೋದಿಲ್ಲ. ನೀವು ಕೆಟ್ಟ ಆಲೋಚನೆ ಮಾಡಲಿಕ್ಕೆ ನಿಮಗೆ ಟೈಮೇ ಸಿಗಲ್ಲ. ಸೊ ಇದು ಒಂದು ಸೂತ್ರವನ್ನು ನೀವು ಫಾಲೋ ಮಾಡ್ಬೋದು. ಆರ್ಗನೈಸ್ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುವಂಥ ಒಂದು ಪಾರ್ಟ್ ಅದು ಕೆಲಸ. ಈಗೇನೋ ಒಂದು ನಿಮ್ಮ ವಸ್ತುಗಳಾಗಿರ್ಬೋದು, ಅದು ನೀಟಾಗಿ ಆರ್ಗನೈಸ್ ಮಾಡಿಡೋದು, ಅಥವಾ ಕ್ಲೀನಿಂಗ್ ಕೆಲವ್ರು ತುಂಬಾ ಇಷ್ಟ ಆಗುತ್ತೆ. ಆ ಥರ ಇದ್ದಾಗ ಕ್ಲೀನಿಂಗ್ ಕಡೆ ಜಾಸ್ತಿ ಗಮನ ಕೊಟ್ಟು ಕ್ಲೀನ್ ಮಾಡೋದು, ಅವಾಗ ಏನೋ ನಿಮಗೂ ಖುಷಿ ಕೊಡುತ್ತೆ. ಈಗ ನಾನೇನೋ ಒಂದು ಓಲೆ ತೊಗೊಂಡಿರ್ತೀನಿ, ಅದನ್ನು ಬಾಕ್ಸಲ್ಲಿ ಆರ್ಗನೈಸ್ ಮಾಡಿಡೋದು, ಅಥವಾ ಬ್ಯಾಂಗಲ್ಸ್ಗಳನ್ನು ಬಾಕ್ಸ್ ಆರ್ಗನೈಸು, ನೆಕ್ಲೆಸ್ಗಳು, ಬಟ್ಟೆಗಳು, ಈ ಥರ ಎಲ್ಲ ಆರ್ಗನೈಸ್ ಮಾಡೋದನ್ನು ಕಲ್ತ್ಕೊಂಡಾಗ ನಮಗೆ ಕೆಟ್ಟದ್ರ ಬಗ್ಗೆ ಆಲೋಚನೆ ಬರೋದಿಲ್ಲ. ಅಂದರೆ ಯಾವಾಗಲೂ ನಾವು ಬ್ಯುಸಿ ಆಗಿರ್ತೀವಿ ನೋಡಿ, ಇಷ್ಟು ಕೆಲಸಗಳನ್ನು ನಾವು ಪ್ರತಿನಿತ್ಯ ಮಾಡ್ತಾ ಇದ್ದಾಗ ಬೇರೆದಕ್ಕೆ ಯಾವುದಕ್ಕೂ ಕೂಡ ನಮ್ಮ ಮೈಂಡ್ ಹೋಗೋದೇ ಇಲ್ಲ, ಕೆಟ್ಟ ಆಲೋಚನೆಗಳು ನಮ್ಮ ತಲೆಯಲ್ಲೇ ಬರೋದಿಲ್ಲ. ಅಟ್ಲೀಸ್ಟ್ ಇಷ್ಟು ಪಾಯಿಂಟ್ಗಳನ್ನು ನಾವು ಅಂದರೆ ಇದೆಲ್ಲ ಮಾಡ್ತಾನೆ ಇರ್ತಾರೆ, ಪ್ರತಿಯೊಬ್ಬರು ಮಾಡ್ತಾ ಇರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಸೋಮಾರಿತನದಿಂದ ಎಲ್ಲನೂ ಕಂಪ್ಲೀಟಾಗಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಥರದ ಒಂದಷ್ಟು ವಿಷಯಗಳನ್ನು ನಾವು ರೂಢಿಸ್ಕೊಂಡಾಗ ನಾವು ಎಲ್ಲರ ಥರ ವಿಭಿನ್ನವಾಗಿ ಇರ್ತೀವಿ, ಎಲ್ಲರ ಥರ ನಾವು ಏನೋ ಒಂದು ಅಚೀವ್ ಮಾಡ್ತೀವಿ. ಸತತ ಪ್ರಯತ್ನದಿಂದಲೇ ಸಾಧನೆ ಅಂತ ಥಾಟ್ ಇದೆ. ಸೊ ಯಾವಾಗ ಮನುಷ್ಯ ಪ್ರಯತ್ನ ಕೈ ಬಿಡ್ತಾನೋ ಆವಾಗ ಅವನು ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ನಾವು ಏನೇ ಒಂದು ಕೆಲಸ ಮಾಡ್ತಾಯಿದ್ರು ಕಂಟಿನ್ಯೂಟಿ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಅದನ್ನು ನಾವು ಬಿಡಬಾರ್ದು. ಕಂಟಿನ್ಯೂ ಆಗಿ ಮಾಡ್ತಾ ಹೋದಾಗ ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡ್ತೀವಿ. ಸೊ ಬೇಜಾರಾಗ್ತಿದೆ, ಅಥವಾ ಮನಸ್ಸಿಗೆ ನೋವಾಗ್ತಿದೆ, ಹರ್ಟ್ ಆಗ್ತಿದೆ, ಫೀಲ್ ಆಗ್ತಿದೆ, ನನ್ನ ಜೀವನ ಹಾಗಿದೆ, ಹೀಗಿದೆ, ಈ ಥರ ನಾವೆಲ್ಲ ನಮ್ಮ ತಲೆಯಲ್ಲಿ ಕೆಟ್ಟದನ್ನು ತುಂಬ್ಕೊಳ್ಳೋ ಬದಲು ನಮ್ಮ ಜೀವನ ನಾವು ಹೀಗೆ ಮಾಡಿದರೆ ಹೀಗೆ ಚೇಂಜ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿ ಇಟ್ಕೊಂಡು ನಾವು ಒಂದು ಡೇ ಬೈ ಡೇ ಕಮ್ ಬ್ಯಾಕ್ ಆಗ್ತಾ ಹೋಗಬೇಕು. ಡೇ ಬೈ ಡೇ ನಾವು ಏನಾದರೂ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಆವಾಗ ಎಲ್ಲರೂ ಕೂಡ ಜೀವನದಲ್ಲಿ ಒಂದು ಹೆಜ್ಜೆ ಮುಂದೆ ಬರ್ತೀರಾ ಅಂತ ಹೇಳ್ತಾ, ಸೊ ನನಗೆ ತಿಳಿದಿರೋ ಒಂದಷ್ಟು ಪಾಯಿಂಟ್ಗಳು ಹೇಳಿದ್ದೀನಿ. ಇದರಲ್ಲಿ ಯಾವುದಾದ್ರೂ ಪಾಯಿಂಟ್ ನಿಮಗೆ ಕರೆಕ್ಟ್ ಅಂತ ಅನಿಸಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ವಿಡಿಯೋನ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಅಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.